ಕಟ್ಟುವ ಕಡೆ ಒಂದು ಮುತ್ತು ಕಟ್ಟು ಅನ್ನೋ ಮಾತಿನಂತೆ ಅದರಲ್ಲಿ ಮುತ್ತಾಗಿದ್ದವರು ನಮ್ಮ ಕುಮಾರಸ್ವಾಮಿ ಅವರು. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿ ಕಬ್ಬಾಳ ಗ್ರಾಮದ ನಿವೃತ್ತ ಶಿಕ್ಷಕರಾದಂಥ ಸರೋಜಮ್ಮ ಮಂಜೇಗೌಡರ ಮಗನಾಗಿ ಹುಟ್ಟಿ ಸಾವು ಬಂದ್ರೆ ಅತ್ಯಂತ ದುಃಖಕರ ಅಂತೆ. ಈ ಬಹಳ ಜನ ಅಂತಾರೆ ಏನು 60 ಆದ್ಮೇಲೆ ಸತ್ತೋದ್ರ ಆಯ್ತದೆ ಅಂತ. ನಿಜವಾದ ನೆಮ್ಮದಿ ಕಾಣೋ ವಯಸ್ಸದು. ಯಾವಟ ಸಂತೋಷವನ್ನು ನೋಡ್ತಾ ಕಾಲ ಕಳೆಯ ಸಮಯ ಅದು. ಇಂಥ ಸಮಯದಲ್ಲಿ ಮಗಳು ಡಾಕ್ಟರ್ ಆಗ್ತಾಳೆ, ಮಗ ಉದ್ಯೋಗ ಮಾಡ್ತಾನೆ, ಇನ್ನೇನಪ್ಪ ನೆಮ್ಮದಿಯಾಗಿ ಇನ್ನೊಂದು 5 ವರ್ಷ ಆಗ್ಬಿಟ್ರೆ ಆನಂದವಾಗಿರ್ತೀನಿ ಅಂತ ಅವ್ರು ಅನ್ಕೊಂಡ್ರು. ಆದ್ರೆ ವಿಧಿ ಬೇರೆನೇ ಲೆಕ್ಕ ಹಾಕಂಗ್ ಕೂತಿತ್ತು. ಅದು ಹಂಗೆ ಲೆಕ್ಕ. ನಮ್ಮ ಮಾತು ಮನುಷ್ಯನ ಮಾತು ಮನುಷ್ಯನಿಗೆ ಅರ್ಥ ಆಗ್ತಾವ, ಮನಸ್ಸಿನ ಮಾತು ಮಹಾದೇವನಿಗೆ ಅರ್ಥ ಆಗುತ್ತೆ, ಮೈಲಾಲಿಂಗನಿಗೆ ಅರ್ಥ ಆಗುತ್ತೆ. ಕೂತ್ಕರವ ಹಿಂಗ್ ಬಂದ್ ಹಂಗ ಹೋಯ್ತರಿ ಹಬ್ಬ ಹೋಗ್ಬರ ಧಾರಾವಾಹಿಯಾಗಿದ್ರು ಕೂತ್ಕೋರು ಕ್ವಾಪತ್ವ ಆಯ್ತ. ಅದಕ್ಕೆ ಮನಸ್ಸಿನ ಮಾತು ಮಹಾದೇವನಿಗಷ್ಟೇ ಅರ್ಥ ಆಗೋದು. ಸ್ಕೂಟ್ರಲ್ಲಿ ಕುಣಿಸ್ಕೊಂಡು ಅಷ್ಟಾಗಿ ಮಗನಿಗೆ ಹೆಣ್ಣು ಕೊಡಕ್ ಬೀಗರು ಬಂದ್ಬಿಟ್ರು ಊರಿಗೆ. ಏನ್ ಸ್ಕೂಟ್ರಾಗ ಕುಣಿಸ್ಕೊ ಒಯ್ತಾವನೆ, ಸುಮ್ಮನೆ ಹೋಗಲ್ಲ. ಅದು ನಮ್ದು ಎಲ್ಲಿ ಕಾಣ್ತಾ ತೋಟ, ಅದು ನಂದಿಯ, ಪೆಟ್ರೋಲ್ ಬಂಕ್ ನಂದಿಯ, ಇದು ಇಲ್ಲೋ ಗದ್ದೆ ನೋಡಿ ಅಲ್ಲಿ 2 ಎಕರೆ ತಗತೀನಿ ಅವ್ನು ಕೊಟ್ಬಿಡ್ತಂಕನ ಅಂತ. ಇದು ನಂದು ಅದು ನಂದು ಅಂತ ಒಯ್ತಾವನೆ. ಮೇಲೆ ಎಮ್ಮೆ ಮೇಲೆ ಕೂತ್ಗೆ ಯಮರಾಜ ಅಂತವನೆ, ನಡಿ ಸಂದ ನಿನ್ ಪಾಣ ಒಂದ್ ನಂದು ಅಂತ ಅವನಂತ. ಬಾಕಿವೆಲ್ಲ ನಿನ್ನವೇ ಕಮ್ಮಡಿಕೋ, ಸಂದ ನಿನ್ ಜೀವ ಒಂದ್ ನಂದು ಒಂದ ಅವನು. ನೋಡಿ ಹಂಗಂತೇಳಿ ಸಂಪಾದಿಸ್ಬೇಡ, ಜೀವನ ಮಾಡಬೇಡ ಅಂತ ಯಾರ ಮಾತು ಅಲ್ಲ. ಅತಿ ದೂರ ಆಸೆ ಬೇಡ, ಅತಿ ಭವಾಳಿತನ ಬೇಡ, ಜಗತ್ತಿನ ದುಡ್ಡೆಲ್ಲ ನಂತವಿರ್ಬೇಕು ಅನ್ನೋ ಆಸೆ. ಏನ್ ಸಂಪಾದನೆ. ಅದಕ್ಕೆ ಕಂಡ್ರೆ ಹೆಣ ಹೊತ್ಕೊಂಡು ಹೋಗುವಾಗ ಚಿಲ್ಲರೆ ಕಾಸು ಮ್ಯಾಕೆ ಎಸಿತಾರೆ. ಮೀಟರ್ ಬಡ್ಡಿ ತಗತ್ತಿದ್ವನು 1 ರೂಪಾಯಿ ಹಿಡ್ಕದೆ ಒಯ್ತಾವ ನೋಡಪ್ಪ. 10 ರೂಪಾಯಿ ಬಿಡೋಲೆ ಅಂತ ಒದ್ದಾಡ್ತಿದ್ವನು 1 ರೂಪಾಯಿ ಎಸಿತಾವ್ ಹಿಡ್ಕೊಲ್ಲ ನೋಡೋ. ಇವ್ನ್ ಗೊತ್ತಿ ಹಿಂಗಾಗೋಯ್ತು ಕೊನೆಗೆ. ನೋಡ್ಬೇಕು ಅದಕ್ಕೆ ಶವದ ಮೆರವಣಿಗೆ. ಯಾಕೆ ಅಂದ್ರೆ ಏನ ಗಳಿಸಿನ್ನೇನ ಫಲವಣ್ಣ, ಏನ್ ಗಳಿಸಿ ಏನ್ ಫಲ ನೋಡು. ಒತ್ತುಗಳು ಏನ್ ತಗೊಂಡು ಹೋದ ನೋಡಪ್ಪ ಕುಮಾರಣ್ಣ, ಏನು ಇಲ್ಲ, ಬರಿಗೈ ದಾಸ. ಅವನ ಹೊಟ್ಟೆಲಿ ಹುಟ್ಟು ಬಂದಾಗ ಹೆಂಗ ಬಂದ, ಬರುವಾಗ ಮಗು ಕೈ ಮುಷ್ಟಿ ಹಿಡಿದಿರ್ತದ. ಈ ಲೋಕಕ್ಕೊಂದು ಮಗು ಹುಡ್ತಂಗ ನೋಡಿ, ಚಿಕ್ಕ ಮಗು ಪಾಪ, ಅದು ಕೈ ಬಿಟ್ಕೊಂಡು ಹುಟ್ಟುದಿಲ್ಲ, ಮುಷ್ಟಿ ಹಿಡ್ಕೊಂಡಿರ್ತದ. ಅಂದ್ರೆ ಈ ಜಗತ್ತಲ್ಲಿ ನಾನು ಪುಣ್ಯವಂತನಾಗಿ ಬಾಳ್ತೀನಿ, ಪುಣ್ಯಭದ್ರ ಅಂತ ಹಿಡ್ದಿತ್ತು. ಹೆಣ ಬಿಚ್ಕಂತು ಪುಣ್ಯವಂತನಾಗಿ ಬದುಕೋ ಕಾಲೆಲ್ಲ ಕಿತ್ಕೊಂಡು ಹೋಯ್ತು. ಬರುವಾಗ ಶಿವ ಕೊಟ್ಟ ಗಂಟೊಂದ ತಂತು, ನಿಷ್ಠೆ ನಿಯಮ ಪ್ರೀತಿ ಬಾಳ್ವೆ ಅಂತ ಕೈ ಮುಷ್ಟಿ ಹಿಡಿದು ಬಂತು ಆ ಮಗು. ಆ ಬೆರಳ ಇಂಗ್ಡಿಸಿದ್ರು ಬಿಡಲ್ತ, ಹಂಗೆ ಕಟ್ಕಂತದಲ್ಲ. ಬೇಡ ನನಗೆ, ಯಾವುದು ಬೇಡ ನನಗೆ, ಹಿಂಗಿರ್ತೀನಿ ಅಂತ ಹೋಗುವಾಗ ಬರಿಗೈ ದಾಸನ ಕುಮಾರಣ್ಣ ಹೊರಟ. ತುಂಬಾ ದುಃಖ ಇದೆ ಆ ಕುಟುಂಬಕ್ಕೆ, ಆ ಮಕ್ಕಳಿಗೆ, ಆ ಮಡದಿಗೆ, ಆ ತಂದೆ ತಾಯಿಗೆ. ಆ ದುಃಖ ಭಗವಂತ ದೂರ ಮಾಡ್ಲಿ ಅಂತ ಆಶಿಸ್. ಮುತ್ತನಂತ ಮಕ್ಕಳ ಬಿಟ್ಟು ಮಣ್ಣು ಪಾಲಾದಲ್ಲೋ ಅಣ್ಣ ಕುಮಾರಣ್ಣ, ಅಯ್ಯೋ ಮುತ್ತನಂತ ಮಕ್ಕಳ ಬಿಟ್ಟು ಮಣ್ಣು ಪಾಲಾದಲ್ಲೋ ಅಣ್ಣ, ಚಿನ್ನದಂತೆ ಕಾಣೋ ನಿನಗುಣ, ಚಿನ್ನದಂತೆ ಕಾಣೋ ನಿನಗುಣ, ಎಲ್ಲಿ ಕುಂತಿದ್ದೀಯೋ ಅಣ್ಣ, ಚಿನ್ನದಂತೆ ಕಾಣೋ ನಿನಗುಣ, ಎಲ್ಲಿ ಕುಂತಿದ್ದೀಯೋ ನನ್ನಣ್ಣ. ಮರೆಯಾಲಿ ಹೇಗೆ ಮರೆಯಾಲಿ ಕುಮಾರಣ್ಣ ನಿಮ್ಮ, ಮಾರೇಸಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ.
ಕಟ್ಟಿದ್ದರೇನೋ ತೊಟ್ಟಿಯ ತಿರುವಿದ್ದರೇನೋ ಕುಮಾರಸ್ವಾಮಿ ಅಯ್ಯೋ ಅಟ್ಟಿಯ ಕಟ್ಟಿದ್ದರೇನೋ ನೀ ತೊಟ್ಟಿಯ ತಿರುವಿದ್ದರೇನೋ ಅಟ್ಟಿಲರಗಳಿಗೆ ಇಡಲಿಲ್ಲ ಅಟ್ಟಡಿಗೆ ಉಣ್ಣಲಿಲ್ಲ ಅಪ್ಪಪ್ಪ ಅಟ್ಟಿಲರಗಳಿಗೆ ಇಡಲಿಲ್ಲ ಅಟ್ಟಡಿಗೆ ಉಣ್ಣಲಿಲ್ಲ ಹೇಗೆ ಮರೆಯಾಲಿ ಕುಮಾರಣ್ಣ ನಿಮ್ಮ ಕಪ್ಪಾಳಿನ ಕಲಸ ನಿನ್ನ ಮರೆಯಾಲಿ ಎಂಗೋಲನ ಚಿನ್ನ ಊರಿಗೆ ನೀನೆ ಸಿಂಗಾರ ಮಂಜೇಗೌಡ ಮನೆಯ ಬಂಗಾರ ಅಣ್ಣಯ್ಯ ಕುಮಾರಸ್ವಾಮಿ ಊರಿಗೆ ನೀನು ಸಿಂಗಾರ ಮಂಜೇಗೌಡ ವಂಶದ ಬಂಗಾರ ವಿನೋದಮ್ಮ ಅಣೆಯ ಸಂಗಾರ ಹೊರಟಲ್ಲೋ ನನ್ನ ಸರದಾರ ವಿನೋದಕ್ಕನ ಅಣೆಯ ಸಿಂಗಾರ ಹೊರಟಲ್ಲೋ ನನ್ನ ಸರದಾರ ಹೇಗೆ ಮರೆಯಾಲಿ ಕುಮಾರಸ್ವಾಮಿ ನಿಮ್ಮ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ ಊರಾಳೋ ರಾಜನಂಗೆ ಕಪ್ಪಾಳು ಗ್ರಾಮದ ಒಳಗೆ ಕುಮಾರಣ್ಣ ಕುಮಾರಸ್ವಾಮಿ ಊರಾಳೋ ರಾಜನಂಗೆ ಕಪ್ಪಾಳು ಗ್ರಾಮದ ಒಳಗೆ ಬರ್ತಿದ್ದೆ ಕುಮಾರಣ್ಣ ನೀನು ನೋಡಲೊಂದು ಚಂದವಲ್ಲೋ ದೊರೆಯಂಗೆ ಬರುತ್ತಿದ್ದೆ ಅಪ್ಪ ಎಡವಾಗಿ ಓದಲ್ಲೋ ದೊರೆಯೇ ಮರೆಯಾಲಿ ಹೇಗೆ ಮರೆಯಾಲಿ ಕುಮಾರಣ್ಣ ನಿಮ್ಮ ಮರೆ ಮಾಡಿ ಮಣ್ಣಿನ ಒಳಗೆ ಕಳುಹಿಸಿ ಶಿವನ ಬಳಿಗೆ ಗಳಿಸಿದ ಹಣವು ನಿನ್ನ ಎಂದು
ಜನರೆಲ್ಲ ಬಂದು ಕಣ್ಣೀರಿಟ್ಟಾರು ನೊಂದು ಅಪ್ಪ ಗುಣಕ್ಕಾಗಿ ಜನರೆಲ್ಲ ಬಂದು ಕಣ್ಣೀರಿಟ್ಟಾರು ನೊಂದು ಹೇಗೆ ಮರೆಯಾಲಿ ಕುಮಾರಸ್ವಾಮಿ ನಿಮ್ಮ ನಮ್ಮೂರ ಮುತ್ತು ನೀನು ಕಳಕಂಡವಲ್ಲೋ ನನ್ನ ಚಿನ್ನ ಮರೆಯಾಗಿ ಹೋದೆ ಕುಮಾರಣ್ಣ ಮನದೊಳಗೆ ಸ್ಥಿರವಾದೆಯಣ್ಣ ಹೇಗೆ ಮರೆಯಾಲಿ ಕುಮಾರಸ್ವಾಮಿ ನಿಮ್ಮ ಕುಮಾರಣ್ಣ ನಿನ್ನ ಎಣ್ಣೆ ಆಡಾಡ್ದಾರಪ್ಪ ಹಿಂಗೂ ಉಂಟ ಜಗತ್ತೇ. ಭಗವಂತ ಒಳ್ಳೇದ್ ಮಾಡ್ಲಿ. ಪಾಪ ಅವ್ರ ತಪ್ಪಲ್ಲ, ಎಣ್ಣೆ ತಪ್ಪೋದು ಬಿಡಿ. ಭಗವಂತ ಒಳ್ಳೇದ್ ಮಾಡ್ಲಿ. ಆಡೋ ಮಧ್ಯೆ ಬೇಕಾದ್ರೆ ಆಡೋ, ಭಗವಂತ ಒಳ್ಳೇದ್ ಮಾಡ್ಲಿ. ಇಲ್ಲಿ ನಮ್ಮ ಕಥೆಯಲ್ಲಿ ಮಾಹಿಕಾರ ಮಹದೇಶ್ವರನಾಗಿರ್ತಕ್ಕಂಥವನು ಕಾರ್ಕಮಚ್ಚಿ 100 ಕುಡಿದಾರ. ಖಂಡಿತ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ, ಬೇರೆ ಆಡೋ ಎಣ್ಣೆದ್ ಬೇಡ, ಭಗವಂತ ಒಳ್ಳೇದ್ ಮಾಡ್ಲಿ. ಓಹೋ ಇರ್ಲಿ. ಭಗವಂತನ ಒಂದು ಸಾಕಾರದಲ್ಲಿ ದೇವರ ರೂಪದಲ್ಲಿ ಎಲ್ಲರ ಕಣ್ಣಿಗೆ, ಜನರ ಕಣ್ಣಿಗೆ ಕಂಡಲ್ಲ ನಮ್ಮ ಐಕಾರ ಮಾದಪ್ಪ. ಊರಿನ ಜನ ಎಲ್ಲ ನಮ್ಮ ಊರಿನ ದೇವರು ಅಂತ ಕೊಂಡಾಡ್ತಾರೆ. ನಂಬಿದವರ ಕೈ ಹಿಡುವಂತ ಕೊಡಗೈ ಪ್ರಭು ಈ ಮಾಯ್ಕಾರ ಮಾದಪ್ಪ ಅನ್ನುವುದನ್ನು ನಂಬಿ ಜನರೆಲ್ಲ ಅವನನ್ನು ದೇವರ ರೀತಿಯಲ್ಲಿ ಕಾಣ್ತಾ ದಿನಗಳನ್ನ ಕಳಿತಿರ್ಬೇಕಾದ್ರೆ ಗೋಲಿಗೆಜ್ಜಿಗೆ ಆಟ ಆಡುವ ಮಕ್ಕಳಿಗೆಲ್ಲ ತಿಳುವಳಿಕೆ ಪಾಠಗಳನ್ನು ಹೇಳ್ಕೊಡ್ತಾನಂತೆ ಮಹಾದೇವ. ಏನ್ ಹೇಳ್ದಂಗೆ ಹೇಳ್ಬೇಕಣ? ತಾಯಿಯೇ ದೇವರು, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ, ಹೇಳ್ತಾ ಇಲ್ಲ ಕಣ ಇವನು. ಆಗೋಗದ ಕಣವರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರಿ ನಮ್ ಭಾವ. ಆಚಾರ್ಯ ಕೂತಿಲ್ಲ, ಆಚಾರ್ಯ ಭಾವ ಅಂತ ಹೇಳ್ತಾ. ಆಚಾರ್ಯ ದೇವೋ ಭವ, ಭವ ಬಾಬಾ. ಅಯ್ಯೋ ಶಿವ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಚಿಕ್ಕಂದಲ್ಲಿ ಹೇಳ್ಕೊಂಡಿದ್ದ ಪಾಠ ಕೊನೆ ತನಕ ಬರುತ್ತೆ. ಉದಾಹರಣೆಗೆ ಒಂದು ಹುಡುಗನ ಮನಸ್ಸು ತಗೊಬಿಟ್ರೆ ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಸ್ಕೂಲ್ ಮಾಸ್ಟರ್ ಮಾಡ್ಬೋದು, ರಾಜಕೀಯ ಧೋರಣೆ ಮಾಡ್ಬೋದು, ಒಳ್ಳೆ ವಿದ್ವಾಂಸ ಮಾಡ್ಬೋದು. ಬೆಳೆಸೋ ರೀತಿಯಲ್ಲಿ ಇರತಕ್ಕಂಥದ್ದು. ದಿಕ್ಕಾಪಾಲ ಬಿಟ್ಬಿಟ್ರೆ ಅವನ್ನ ಕಳ್ಳನ ಮಾಡ್ಬೋದು, ಕದಿಮನು ಮಾಡ್ಬೋದು, ಕೊನಮನು ಮಾಡ್ಬೋದು, ವೀರಪ್ಪನ ತಮ್ಮನು ಮಾಡ್ಬೋದು. ಬೆಳೆಸೋ ರೀತಿಯಲ್ಲಿ ಇರೋದು. ಚಿಕ್ಕ ವಯಸ್ಸಲ್ಲೇ ಒಳ್ಳೆ ಸಂಸ್ಕಾರ ಕಲಿಸ್ದೆ ದೊಡ್ಡವರಾದಾಗ ಮಕ್ಕಳು ಕೆಟ್ಟದಾರ ಹಿಡಿದ್ರೆ ಗುಳು ಅಂತ ಹಿಂತಿರುಗಿ ಬರಲ್ಲ. ಚಿಕ್ಕ ವಯಸ್ಸಿಂದನೇ ನಾವು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು. ನಮ್ಮ ಹಳ್ಳಿ ಕಡೆ ಏನ್ ಮಾಡ್ಬಿಡ್ತಾರೆ, ಸಂಸ್ಕಾರ ಕಲ್ಸರೆ ಇವರೇ ಮುದ್ದು ಮಾಡಿ ಮರುಗಿಸ್ಬಿಡೋದು. ಸುಮ್ಮನೆ ಆಗಂಡು ಕೂತರು ಇವ್ರು ಕೂತ್ಕೊಳ್ಳಲ್ಲ ಹೆಂಗಸರು. ನನ್ ಚಿನ್ ಪುಟ್ಟು ಬಾರೋ, ನನ್ನ ಬಂಗಾರ ಪುಟ್ಟು ಬಾರೋ, ನನ್ನ ಬೆಳ್ಳಿ ಪುಟ್ಟು, ಏನೆಲ್ಲ ಪುಟ್ಟು ಕಟ್ಲಲೆ ಅಪಾಡಿ ಚಿನ್ನ ಇದ್ರೆ ಕೂಚ ಚಚ್ಚಾಕ್ಸ್ಬಿಡವ ಇನ್ನೊಂದು ಎತ್ತರ ಆಯ್ತು ಅಂತ. ಕೂಸ್ತಿ ಚಿನ್ನಲಿದ್ದು ಮೂಗಲದೆ ಪಟ್ಟಿಗೂ ಅಣ್ಣ ಅದಲ್ಲೇ ತೆಗೆದಿಟ್ಬಿಟ್ಟು ರೇಷ್ಮೆ ಸೀರೆ ಉಡ್ಕೊಂಡಿದ್ರು. ಅದಕ್ಕೆ ಒರೆಸ್ಕೊಂಡು ಚಿನ್ನು ಕಂದ ಅಲ್ಲಿ ಬಾವಜಿ ಬರ್ತದ ಮಕ್ಕ ತುಂಬ ಓದ್ಬಿಡಪ್ಪ. 10 ರೂಪಾಯಿ ಕೊಡಿ ಹೆಂಗ್ ಹೋಗಿತ್ತ ನನ್ಗೆ ಗೊತ್ತಿಲ್ಲ. 10 ಕೊಟ್ರೆ 1 ಸರಿ, 50 ಕೊಟ್ರೆ 5 ಸರಿ, 70 ಕೊಟ್ರ 7 ಸತ್ತೋಗಿತ್ತೀನಿ ದುಡ್ಡು ಮಾಡಕ್ಕ ಓ ಮಕ್ಕಳು ಚೆನ್ನಾಗಿ ಮಾಡಿದಾರೆ ಬಿಡು. 5 ರೂಪಾಯಿ ಕೊಟ್ರೆ ಜೋತುವ ಗೊಂಡ ಕೊಡ್ತೀನಿ ಸುಮ್ಮನೆ ಗೊಂಡ ಕೊಟ್ಟೆ ತಗೊಂಡೆ. ಇನ್ ಗಂಡು ಸೇನ ಕಡಿಮೆ, ಆ ಗಂಡು ಅಪರೂಪಕ್ಕೆ ಪುಸ್ತಕ ತಗೋತೀರಿ ಇವರೇ ಕರೆದು ನಾ ಬರಲೇಸು ಅಲ್ಲಿ ಮಂಜಾಣ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಕಟ್ ಗಣೇಶ್ ಬಿಡಿ, ಒಂದ್ ಕಡ್ಡಿ ಬಿಟ್ಟು ಮುಲ್ಲ ಕಡ್ಲೆ ಕೊಡ್ಬೇಕಂತ ನಮ್ಮ ಅಪ್ಪಾಜಿ ಹೇಳ್ತಾ ಇಸ್ಕೊಬರ್ ಹೋಗಿ. ಮೇಷ್ಟ್ರು ಹೋಮ್ವರ್ಕ್ ಕೊಟ್ರಕ್ಕಪ್ಪಾಜಿ ಬರತವನೇ. ನೀ ಬರ ತಬಕದಲ್ಲದಾಗ ನನ್ನ ತಲೆ ಕೆಟ್ಟಗದ ನಾ ಸೇಬೇಕು ಹೋಗ ನೀನು. ಮೇಷ್ಟ್ರು ಹೊಡೆದ್ ಬಿಡ್ತಾರಕ್ಕ. ಅವ್ರು ಕರ್ಕೋಬೇಕು, ಅವ್ರಿಗೊಂದು ಡೀಡಿ ಕೊಡ್ತೀನಿ ನಾನು. ಬೇಡ ಬಿಡಪ್ಪಾಜಿ, ತಗೋಬೇಕು ಹೋಗಿ. ನನ್ನಂಗೆ ಆಗ್ಬೇಕು ಮಗ ನೀನು. ಆಯ್ತೀನಿ ಬಿಡು, ನೀ ಹೇಳ್ಮೇಲೆ ಕರೆಕ್ಟ್ 3 ವರ್ಷಕ್ಕೆ ಅವ್ರ ಅಪ್ಪನಂಗೆ ಅದ ಮಗ. ಇಂದಿನ ಏನಾಯ್ತು, ಒಂದಿನ ಹೊಲ ಉರಿತಿತ್ತಲ್ಲ, ಕಸಿ ಬಾಯಿ ಮಡಿಕ ಬಂದ ಮಗ ಅಪ್ಪ ಬೀಡಿ ಅನ್ಕೊಂಡು. ಅಪ್ಪ ಬೀಡಿ ಏನಿದೆ ಇಷ್ಟು ಉದ್ದದ ಬೀಡಿದು? ಕರೀಂ ಸಾವಿರ ಬೀಡಿಕಪ್ಪ. ಇಷ್ಟು ಉದ್ದದಲ್ಲ ಇದು ಬೀಡಿ ಅಂತ 3 ಬೀಡಿ ಇರಕದ ತ್ರಿಬಲು. ಇದೇನ್ ಮೂಗ್ನೆಲ್ಲ ಬಿಡ್ತಾ ಇದೆ ಮಗ? ಅಪ್ಪಾಜಿ ಕಣ್ಣಾಗೂ ಬಿಡ್ತೀನಿ. ಕಣ್ಣಂಗು ಬಿಟ್ಟಯ್ಯ ಲೇ ಸರ್ಸಿ ಮಾಡಿ ನಿನ್ ಮಗನ ಮೂಗ್ನಾಣ ಕಿವಿನಾಣ ಹೆಂಗ ಮಗ ಬಿಡ್ತಿದ್ನ ಕೂಸು. ನನ್ನ ಹೆಸರು ಉಳಿಸ್ಬಿಟ್ಟಕ್ಕ ಹೆಸರು ಉಳಿಸ್ಬಿಟ್ಟಂತ ಏನ್ PhD ಪದವಿ ಮಾಡ್ದಾಗ ಆಯ್ತಪ್ಪ ಅದು. ಇನ್ 3 ವರ್ಷ ಬಿಟ್ಕೊಂಡು ಸಿಗರೇಟ್ ಸೇತ ಕೂತಾನಪ್ಪ ಅವ. 5 ಜನ ಮಕ್ಕಳಂತ ಸ್ವಾಮಿ, ಒಂದೂ ಅದ್ಮಿಲ್ವಂತ. 3 ಆಯ್ತಾ? ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಸಂಸ್ಕಾರ. ನೋಡಿ, ಸಂಸ್ಕಾರ ನೆಚ್ಚರ ಹೆಸರು ಜ್ಞಾಪಕವಾದ್ರೆ ನಮಗೆ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠ ನೆನಪಾಗುತ್ತೆ. ಸಂಸ್ಕಾರ ಅನ್ನೋದು ಹೆಸರಿಗೆ ತಕ್ಕಂತ ಒಂದು ಕ್ಷೇತ್ರ ಅಂದ್ರೆ ಆ ಸಿದ್ಧಗಂಗಾ ಮಠ. ಎಷ್ಟೋ ಮಕ್ಕಳಿಗೆ ದಾರಿದೀಪವಾಗಿ, ಎಷ್ಟೋ ಮಕ್ಕಳ ಜೀವನವನ್ನು ಉದ್ಧಾರ ಮಾಡುವಂತ ಕ್ಷೇತ್ರ ಆ ಸಿದ್ಧಗಂಗಾ ಮಠ ಕ್ಷೇತ್ರ. ನಮ್ಮ ಈ ಪುಣ್ಯವಾದಂತ ದಿನ, ಈ ತಿಂಗಳು ಏಪ್ರಿಲ್ ತಿಂಗಳಲ್ಲೇ 111 ವರ್ಷಗಳ ಕಾಲ ಬದುಕಿ ನಡೆದಾಡುವ ದೇವರ ಹೆಸರು ಪಡೆದ ಶಿವಕುಮಾರ ಸ್ವಾಮಿಗಳವರ ಏಪ್ರಿಲ್ 1ನೇ ತಾರೀಕು ಹುಟ್ಟಿದ ದಿನವಾಯಿತು.
ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಹೇಳ್ತಾರದು, ಇಡೀ ಪ್ರಪಂಚದಲ್ಲೇ ಒಬ್ಬ ಅಧಿಕಾರದಲ್ಲಾಗ್ಲಿ, ಒಂದು ಯಾವ್ದಾರ ಒಂದು ಸರ್ಕಾರಿ ನೈತಿಕ ವಿದ್ಯೆಲಾಗ್ಲಿ ಹಬ್ಬ ಅಂದ್ರೂ 30-40 ವರ್ಷ ಇರ್ಬೋದು. ಆದ್ರೆ ಸತತ 80 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದವರು ಶಿವಕುಮಾರ ಸ್ವಾಮಿಗಳವರೊಬ್ಬರೇ. ಒಂದು ಚಪ್ಪಾಳೆ ಹೊಡೆದಿ, ಯಾರು ಇರಕ್ಕಾಗಲ್ಲ ಜಗತ್ನಲ್ಲಿ ಅಂತ ಮಹಾನುಭಾವರು ಶಿವಕುಮಾರ ಸ್ವಾಮಿಗಳವರು. ಅವರಿಗೆ 85ನೇ ವಯಸ್ಸಾದಾಗ್ಲೇ ನಾನು ಶಿವೈಕ್ಯನಾಗೋಗ್ತೀನಿ ಅಂತ, ಪಾತಾಳ ಸೇರ್ಬಿಡ್ತೀನಿ ಅಂತ ಹಠ ಮಾಡಿದ್ರಂತೆ. ಆದ್ರೆ ನಮ್ಮ ಸುಪ್ರೀಂ ಕೋರ್ಟ್ದ ಒಂದು ಆದೇಶದ ಪ್ರಕಾರವಾಗಿ ಜೀವಂತವಾಗಿರುವಂತ ವ್ಯಕ್ತಿನ ಮಣ್ಣಲ್ಲಿ ಸಮಾಧಿ ಮಾಡಂಗಿಲ್ಲ. ಅದಕ್ಕಾಗಿ ಅವ್ರನ್ನ ತಡೆದು 111 ವರ್ಷ ಬದುಕಿಸ್ಕೊಂಡಿದ್ದವ್ರನ್ನ. ಯಾಕಂದ್ರೆ ಮಹಾಪ್ರಭುಗಳು ನಮಗ್ ಸಿಗಲ್ಲ. ಯಾಕಂದ್ರೆ ಇಂದಿನ 12ನೇ ಶತಮಾನದಲ್ಲಿ ಅಣ್ಣಬಸವಣ್ಣವ್ರನ್ನ ನೋಡಿದವರು ಕೆಲವರು ಇದ್ದಾರೆ, ಕೆಲವರು ಸತ್ತೋಗಿದ್ದಾರೆ. ನಾವೇತೋ ಅವ್ರನ್ನ ಭಾವಚಿತ್ರದ ನೋಡ್ತಾ ಇದೀವಿ. ನಮ್ಮ ಮುಂದಿನ ಪೀಳಿಗೆಯವರು ಸಿದ್ಧಗಂಗಾ ಶ್ರೀಗಳನ್ನ ಭಾವಚಿತ್ರದ ನೋಡ್ಬೇಕಾಗುತ್ತೆ ಅಷ್ಟೇ. ನಾವೆಲ್ಲ ಕಣ್ಣಾರ ನೋಡ್ಬಿಟ್ಟಿದೀವಿ ಆ ಮಹಾನ್ ಭಾವರನ್ನ. ನಡೆದಾಡುವ ದೇವರಂತ ಹೆಸರು ಪಡೆದ ಮಹಾಪ್ರಭುಗಳು ಅವರ ಜೀವನದಲ್ಲಿ ಮಾಡಿದ ಒಳ್ಳೆ ಕೆಲಸ ಏನು ಅಂದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ವಿದ್ಯಾಭ್ಯಾಸ ಕೊಡಿಸಿದ ಜ್ಞಾನವಂತರವರು. ಎಷ್ಟೋ ಮಕ್ಕಳು ಅವರ ಒಂದು ಪುಣ್ಯವಾದ ಸ್ಥಳದಲ್ಲಿ, ಕ್ಷೇತ್ರದಲ್ಲಿ ಅನ್ನವಿಲ್ದಿದ್ದವರು, ದುಡ್ಡಿಲ್ದಿದ್ದ ಬಡವರು ಎಲ್ಲರೂ ಕೂಡ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಉಚಿತವಾಗಿ. ಯಾಕಂದ್ರೆ ಅಲ್ಲಿ ದುಡ್ಡು ಹಣಕಾಸು ಲೆಕ್ಕ ಅಲ್ಲ, ಓದುವ ಮನಸ್ಸು, ಒಳ್ಳೆಯ ಜೀವನ ತುಂಬಿಕೊಂಡಿರುವಂತ ವ್ಯಕ್ತಿಗಳಲ್ಲಿ ಪ್ರಾದ್ಯತೆ ಜಾಸ್ತಿ. ಓದೋ ಮಕ್ಕಳಿಗೆ ಎಷ್ಟು ಸಂಸ್ಕಾರ. ಬೆಳಗಿನ ಜಾವ 5 ಗಂಟೆಗೆ ಏಳಿಸಿ ಬರಿಮೈಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಮಕ್ಕಳೆಲ್ಲ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದು ಪ್ರವಚನ ಕೂತ್ಕೋತಾರಲ್ಲಿ ಓದೋಕೆ. 1-1.5 ಗಂಟೆ ಕಾಲ ಪ್ರವಚನ ಆದ್ಮೇಲೆ ಪುನಃ ಸ್ಕೂಲ್ಗೆ ಹೋಗೋದು, ಕಾಲೇಜ್ಗೆ ಹೋಗೋದು, ಹೋಗಿದ್ದು ಬಂದ ಮೇಲೆ ಪುನಃ ಮುಸ್ಸಂಜೆ ಆದ್ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಪ್ರವಚನಕ್ಕೆ 1.5 ಗಂಟೆ ಕಾಲ ಕೂತ್ಕೋತಾರೆ. ತದನಂತರ ಓದೋದು ಬರೆಯೋದು ಮಾಡಿ ಎಲ್ಲ ಮಲಗ್ ಬಿಡ್ತಾರೆ. 10 ಗಂಟೆ ಒಳಗಡೆ ಓದೋ ಮಕ್ಕಳಿಗೆ ಮೊಬೈಲ್ ಬಳಕೆ ಕೊಡಲ್ಲ, ಅದೇ ಮೊದಲನೇ ಪಾಠ. ಈ ರೀತಿ ಕಟ್ಟನಿಟ್ಟಿಂದ ಬೆಳೆಸಿದ ಮಕ್ಕಳನ್ನ ಓದಿದ ಮಕ್ಕಳು ಕೂಡ ಓದ್ತಾರೆ, ಕಲಿದ ವ್ಯಕ್ತಿಗಳು ಕೂಡ ಕಲಿತಾರಂತೆ. ನೋಡಿ, ಅಂತ ಸಂಸ್ಕಾರ ಕಲಿಸುವ ಕ್ಷೇತ್ರ ಶಿವಕುಮಾರ ಸ್ವಾಮಿಗಳವರು ಬೆಳೆದ ಕ್ಷೇತ್ರ. ಯಾಕೆಂದ್ರೆ ಅಂತ ಮಹಾನುಭಾವರು ನಡೆದಾಡುವ ದೇವರಂತ ಹೆಸರು ಪಡೆದಾಗ ನರೇಂದ್ರ ಮೋದಿ ಅವರು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತೀವಿ ಅಂತ ದೆಹಲಿಗೆ ಬನ್ನಿ ಅಂತ ಕರೀತಾರೆ. ಪ್ರೈವೇಟ್ ವೆಹಿಕಲ್ ಅಂದ್ರೆ ಪ್ರೈವೇಟ್ ಹೆಲಿಕಾಪ್ಟರ್ನು ಕೂಡ ಕೊಟ್ಟು ಕಳಿಸ್ತಾರೆ. ಬರ್ಬೇಕು ನಿಮಗೆ ಪ್ರಧಾನಮಂತ್ರಿಗಳು, ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ನಿಮ್ಮ ಮಾಡ್ತಿರುವ ಕೆಲಸಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳವರು, ನಾನು ಇದಕ್ಕೆ ಯಾವ್ದು ಪ್ರಶಸ್ತಿಗೋಸ್ಕರವಾಗಿ ಕಾರ್ಯ ಮಾಡ್ತಾ ಇಲ್ಲ, ಮಕ್ಕಳ ಜೀವನಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಬಂದಂತ ಭಾರತ ರತ್ನ ಪ್ರಶಸ್ತಿನೇ ಬ್ಯಾಡ ಅಂತ ತಳ್ಬಿಟ್ರಂತೆ. ನೋಡಿ, ಅಂತ ಪ್ರಭುಗಳು ಶಿವಕುಮಾರ ಸ್ವಾಮಿಗಳವರು. ಅಂತ ವ್ಯಕ್ತಿ ಎಲ್ಲಿ ಸಿಗ್ತಾರೆ? ನಿಜವಾಗ್ಲೂ ಸಿಗಲ್ಲ. ನೋಡಿದಂತ ನಾವೇ ಪುಣ್ಯವಂತರು. ಅವರು ನಮ್ಮನ್ನ ಹಗಲದಾಗ 25 ಲಕ್ಷಕ್ಕೂ ಜನ ಅವರನ್ನ ದರ್ಶನ ಮಾಡಕ್ ಬಂದಿದ್ದು ಜನ. ಒಂದೇ ದಿನ 45 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದರಂತೆ ಔಷಧಿಗಂಗಾ ಮಠದಲ್ಲಿ ಅವತ್ತು. ಅಂತ ದೇವರು ಮತ್ತೆ ಕಾಣಲ್ಲ, ಸಿಗಲ್ಲ. ನಾವೆಲ್ಲ ಕಂಡಿದ್ದೇವೆ. ಇವತ್ತು ಅವರನ್ನ ನೆನೆಸ್ಕೋತಾ ಇದೀವಿ. ಈ ತಿಂಗಳ ಪೂರ್ತಿ ಅವರು ಪ್ರತಿಯೊಂದು ಊರಿನಲ್ಲಿ ಅವರ ಜಯಂತಿ ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ. ಇವತ್ತು ನಮ್ಮ ಈ ಆರಸದೊಡ್ಡಿ ಗ್ರಾಮದಲ್ಲಿ ನಮ್ಮ ಸದಾಶಿವಪ್ಪನವರ ಒಂದು ಪುಣ್ಯ ಕಾರ್ಯದಲ್ಲಿ ಆ ಮಹಾಪ್ರಭುಗಳನ್ನು ನೆನೆಸ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರ ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಪುರಾಣ ಪೂಜೆ ಮಾಡಿ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣದ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿ ನಡೆದಾಡುವ ದೇವರು ಆದ.
ಕವಿ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಮನೆಯು ಎಂದು ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಮನೆಯು ಎಂದು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ನೀಡಿದ ಯೋಗಿಯ ನೋಡಿ ಜಾತಿ ಮತಗಳಿಗೆ ಬೆಂಕಿಯಾಗಿತ್ತು ಎಲ್ಲರೂ ಒಂದೇ ಎನ್ನುವುದಾಗಿತ್ತು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಘಾನವಿಯ ಕರ ಕಳಿಸಿದ ಎಲ್ಲರಿಗೂ ಆಜ್ಞೆಯನ್ನು ಪರಿಚಯಿಸಿದ ಕಾನನಕ್ಕೆ ಘಾನವಿಯ ಕರ ಕಳಿಸಿದ ಎಲ್ಲರಿಗೂ ಆಜ್ಞೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅಂದರಾವಾಡಿನ ಆಶಾಕಿರಣ ಬಡವರಿಗೆ ಬಂದು ಆದ ಶರಣ ದೇವರನ್ನು ಬಿಂಬಿ ಮುಕ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಅದರಂತೆ ನಡೆದರು ನಡೆದಾಡು ದೈವ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾರಿಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾರಿಕೆ ಅಯ್ಯ ಬಾಯಿ ಬಿಡಿತಾ ಇದಕ್ಕೆ ಗಂಟು ಕೊಡ್ರ ಕೂತಿದ್ದಾರೆ ಅಂತ ಟೀ ಕೊಟ್ರ ಕುಡ್ಕಳಿ ಬಜ್ಜಿ ಕೊಟ್ರ ತಿನ್ಕಳಿ ಸುಮ್ಮನೆ ಕೂತ್ಕಳಿ ಆಹಾ ಅದು ಕೂಗುದ್ರಲ್ಲಿ ಜೀವ ಉಂಟು ಅಂತ ಕೆಲವ್ರಿಗೆ ಪಾಪ ಭಗವಂತನ ಸಾಕಾರ ಮಹಾನ್ ಪ್ರಭುಗಳವರು ನಮ್ಮ ಶಿವಕುಮಾರ ಸ್ವಾಮಿಗಳವರು ಇತ್ತ ನಮ್ಮ ಕಥೆ